ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತು ಯಾವೊಂದು ಟಾಪಿಕ್ ತಂದಿದ್ದೀನಿ ಅಂತ ಆಲ್ರೆಡಿ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತಲ್ವಾ? ಹೌದು ಫ್ರೆಂಡ್ಸ್, ಇವತ್ತೊಂದು ದಿನ ಇಂದು ಆಷಾಢ ಮಾಸದ ಶುಕ್ರವಾರದ ದಿನ, ಅಂದರೆ ಪವಿತ್ರವಾದಂತಹ ದಿನ ಅಂತಲೇ ಹೇಳ್ಬೋದು. ಈ ದಿನ ರಾತ್ರಿ ನೀವು ಮಲಗುವ ಮುನ್ನ ಗ್ಯಾಸ್ ಸ್ಟವ್ ಕೆಳಗಡೆ ಇವತ್ತು ನಾನು ತೋರಿಸ್ಕೊಡುವಂತಹ ಕೆಲವೊಂದು ವಸ್ತುಗಳನ್ನ ಬಚ್ಚಿಟ್ಟು ನೋಡಿ ಫ್ರೆಂಡ್ಸ್. ಬಚ್ಚಿಡೋದ್ರಿಂದ ನೀವು ನಿಮ್ಮ ಸಕಲ ಸಂಕಷ್ಟಗಳಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಗ್ಯಾಸ್ ಸ್ಟವ್ ಕೆಳಗಡೆ ಈ ವಸ್ತುಗಳನ್ನು ಬಚ್ಚಿಡೋದ್ರಿಂದ ಮನೆಯಲ್ಲಿ ವಿಪರೀತವಾದಂತಹ ದಾರಿದ್ರ್ಯ ಸಮಸ್ಯೆ ಎದುರಿಸ್ತಾ ಇದ್ದರೆ, ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅಂತಂದರೆ, ಆಮೇಲೆ ಹಣಕಾಸಿನ ಸಮಸ್ಯೆ ಎದುರಿಸ್ತಾ ಇದ್ದೀರಾ ಅಂತ ಅಂದರೆ, ದವಸ ಧಾನ್ಯದ ಕೊರತೆ ಇದ್ದರೆ, ಅಂದರೆ ಊಟಕ್ಕೂ ಕಷ್ಟ ಆಗ್ತಾಯಿದೆ ಅಂತಂದರೆ, ದುಡಿದ ಹಣ ಕೈಯಲ್ಲಿ ಉಳಿತಾ ಇಲ್ಲ, ನಿಲ್ತಾ ಇಲ್ಲ ಅಂತಂದರೆ, ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇದೊಂದು ಪರಿಹಾರನ ನೀವು ಮಾಡ್ಕೊಂಡು ನೋಡಿ. ಈ ಪರಿಹಾರ ಎಲ್ಲ ಸಮಸ್ಯೆಗಳನ್ನು ನಿವಾರಣೆ ಮಾಡುತ್ತೆ. ಆರ್ಥಿಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿ ಹಣಕಾಸನ್ನು ವೃದ್ಧಿಸುತ್ತೆ ಅಂತಲೇ ಹೇಳ್ಬೋದು. ಮನೆಯಲ್ಲಿ ದಟ್ಟ ದಾರಿದ್ರ್ಯತೆಯನ್ನು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತೊಂದು ದಿನ ಆಷಾಢ ಶುಕ್ರವಾರದ ದಿನ ಅಲ್ವಾ? ಈ ದಿನ ನೀವು ರಾತ್ರಿ ಮಲಗುವ ಮುನ್ನ ನಾನು ಕೇಳುವಂತಹ ಕೆಲವೊಂದು ವಸ್ತುಗಳನ್ನ ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಟು ನೋಡಿ. ನಿಮ್ಮ ಸಕಲ ಸಂಕಷ್ಟಗಳಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನು ಯಾರೊಬ್ಬರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನಾವು ಹಾಗೇ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಫ್ರೆಂಡ್ಸ್. ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬಾ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ರೆಮಿಡಿ. ಹಾಗಾದರೆ ನಾವು ಗ್ಯಾಸ್ ಸ್ಟವ್ ಕೆಳಗಡೆ ಮೊದಲದಾಗಿ ಇಡುವಂತಹ ಒಂದು ಪದಾರ್ಥ ಅಂತಂದರೆ ನೋಡಿ, ನಾನಿಲ್ಲಿ ನಿಮಗೆ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ. ಕಲ್ಲುಪ್ಪನ್ನ ಪ್ರತಿಯೊಂದರಲ್ಲೂ ಸಹ ನಾವು ಬಳಸ್ಕೋತೀವಿ ಅಲ್ವಾ? ಕಲ್ಲುಪ್ಪನ್ನ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳಿ ನಾವು ಕರಿತೀವಿ. ಕಲ್ಲುಪ್ಪಿನಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ಪರಿಹಾರಗಳು ನಿಮಗೆ 105% ರಿಸಲ್ಟ್ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು. ಹಾಗಾಗಿ ನಾವಿಲ್ಲಿ ಮೊದಲನೇ ಪದಾರ್ಥ ಅಂತ ಅಂದರೆ ಇಲ್ಲಿ ನಾನು ಕಲ್ಲುಪ್ಪನ್ನ ತೆಗೆದುಕೊಳ್ಳೋಣ. ಇದು ಎಷ್ಟು ತೆಗೆದುಕೊಳ್ಬೇಕು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ನಮಗೆ ಮುಖ್ಯವಾಗಿ ಬೇಕಾಗಿರುವಂಥ ಮೊದಲನೇ ವಸ್ತು ಅಂತಂದರೆ ನಾನಿಲ್ಲಿ ಆಲ್ರೆಡಿ ನಿಮಗೆ ಇಲ್ಲಿ ಕಲ್ಲುಪ್ಪನ್ನ ನಿಮಗೆ ತೋರಿಸ್ದೆ ಅಲ್ವಾ? ಈ ಕಲ್ಲುಪ್ಪನ್ನ ತೆಗೆದುಕೊಳ್ಬೇಕಾದ್ರೆ ನಾವು ಮೊದಲನೇದಾಗಿ ನೋಡಿ, ನೀವು ಬೇಕಾದರೆ ಈ ರೀತಿ ಇರುವಂತಹ ಒಂದು ಪ್ಲಾಸ್ಟಿಕ್ ಪ್ಲೇಟ್ ಆದರೂ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ಇಲ್ಲ ಅಂತಂದರೆ ನಿಮ್ಮ ಮನೇಲಿ ಈ ಥರ ತಟ್ಟೆ ಇರುತ್ತಲ್ವ, ಅಂದರೆ ಈ ಥರ ಪ್ಲೇಟ್ ಇರುತ್ತಲ್ವ, ಈ ರೀತಿ ಇರುವಂಥ ಪ್ಲೇಟ್ ಆದರೂ ತೆಗೆದುಕೊಳ್ಬೋದು. ಇಲ್ಲ ಒಂದು ಗಾಜಿನ ಪ್ಲೇಟ್ ಆದರೂ ತೆಗೆದುಕೊಳ್ಬೋದು. ಇಲ್ಲ ಒಂದು ಮಣ್ಣಿನ ಒಂದು ಬಟ್ಲು ಥರ ಇದೆ ಅಂತಂದರೆ ನೀವು ಮಣ್ಣಿನ ಬಟ್ಲಾರು ನೀವು ತೆಗೆದುಕೊಳ್ಬೋದು. ಆದರೆ ಆದಷ್ಟು ನೀವು ಇಲ್ಲಿ ಪ್ಲ್ಯಾಸ್ಟಿಕ್ನ ತೆಗೆದುಕೊಂಡ್ರೆ ತುಂಬಾ ಒಳ್ಳೆಯದಾಗುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಅಂದರೆ ಇವತ್ತನ್ನು ತಿಳಿಸ್ಕೊಡ್ತಾ ಇರುವಂತಹ ಈ ಒಂದು ಪರಿಹಾರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಇಲ್ಲಿ ನಿಮಗೆ ಪ್ಲ್ಯಾಸ್ಟಿಕ್ ಅವರು ತೆಗೆದುಕೊಳ್ಬೋದು ಅಂತ ಹೇಳಿ ನಾನು ನಿಮಗೆ ವಿವರಣೆ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ನಾವಿಲ್ಲಿ ಕಲ್ಲುಪ್ಪನ್ನ ತೋರಿಸ್ತಿದ್ದೀನಲ್ವ, ಈ ಕಲ್ಲುಪ್ಪಲ್ಲಿ ನಾವು 1 ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ನಾವಿಲ್ಲಿ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ನಾನಿಲ್ಲಿ ಹಾಕೋತಾ ಇದ್ದೀನಿ. ಅಂದರೆ 2 ಸ್ಪೂನ್ ಕಲ್ಲುಪ್ಪನ್ನ ನೀವು ತೆಗೆದುಕೊಳ್ಳಿ. ನೋಡಿ, 2 ಸ್ಪೂನ್ ಕಲ್ಲುಪ್ಪನ್ನ ನಾನಿಲ್ಲಿ ನಿಮಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ಒಂದು ಮನೆ ಅಂತ ಅಂದಮೇಲೆ ಅಲ್ಲಿ ಪ್ರಧಾನವಾಗಿ ಅಡುಗೆ ಮನೆ ಇದ್ದೇ ಇರುತ್ತೆ ಅಲ್ವಾ? ಆ ಅಡುಗೆ ಮನೆಯಲ್ಲಿ ಬೇಕಾದಂತಹ ಆಹಾರ ಸಾಮಗ್ರಿಗಳು ಇರಲೇಬೇಕು ಅಂತ ಹಿರಿಕರು ಹೇಳ್ತಾರೆ. ಅಂದರೆ ಅದು ಪ್ರತಿಯೊಬ್ಬರಿಗೂ ಗೊತ್ತಿರೋಂಥ ವಿಷಯನೇ ಅಲ್ವಾ? ಅಂದರೆ ಯಾವಾಗಲೂ ಆಹಾರ ಸಾಮಗ್ರಿಗಳು ಖಾಲಿ ಆಗಬಾರ್ದು, ಅಂದರೆ ಖಾಲಿ ಆಗೋಕ್ಕೆ ನಾವು ಬಿಡಬಾರ್ದು ಅಂತ ಸಹ ಹೇಳ್ತಾರೆ. ಉಪ್ಪು ಖಾಲಿ ಆಗಬಾರ್ದು, ಉಪ್ಪು ಖಾಲಿ ಆದರೆ ಅದನ್ನ ತುಂಬಿಸಿ, ಅಂದರೆ ಬಾಟಲ್ಗೆ ತುಂಬಿಸಿ ಇಡಬೇಕು ಅಂತಲೂ ಸಹ ಹೇಳ್ತೀವಿ ಅಲ್ವಾ? ಉಪ್ಪು ಖಾಲಿ ಆಗಬಾರ್ದು. ರಾಗಿ ಹಸಿಟ್ಟಿರುತ್ತಲ್ವ, ಆ ರಾಗಿ ಹಸಿಟ್ಟಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಅರಿಶಿನ, ಸಾಸಿವೆ, ಮೆಣಸಿನ್ಕಾಯಿ, ಅಂದರೆ ಒಣ ಮೆಣಸಿನ್ಕಾಯಿ ಆಗಿರ್ಬೋದು, ಹುಣಸೆ ಹಣ್ಣಾಗಿರ್ಬೋದು, ಈ ಇಷ್ಟು ಪದಾರ್ಥಗಳು ಖಾಲಿ ಆಗದೆ ರೀತಿಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಫ್ರೆಂಡ್ಸ್, ನಂತರ ನಮಗೆ ಈ ಉಪ್ಪಾದ ನಂತರ ನಮಗೆ ಇದಕ್ಕೆ ಬೇಕಾಗಿರುವಂಥದ್ದು ನೋಡಿ, ನಾನಿಲ್ಲಿ ನಿಮಗೆ ಪಲಾವ್ ಎಲೆನ ತೋರಿಸ್ತಾ ಇದ್ದೀನಿ. ಒಂದು ಪಲಾವ್ ಎಲೆನ ತೆಗೆದುಕೊಳ್ಳಿ. ನೋಡಿ, ಚಿಕ್ಕದಾದಂಥ ಒಂದು ಪಲಾವ್ ಎಲೆನ ತೆಗೆದುಕೊಳ್ಬೋದು. ಈ ರೀತಿ ಇರುವಂಥ ದೊಡ್ಡದಾದಂಥ ಪಲಾವ್ ಎಲೆನ ನೀವು ತೆಗೆದುಕೊಳ್ಬೋದು. ಈ ಪಲಾವ್ ಎಲೆನ ನೀವು ಈ ರೀತಿ ಇದರಲ್ಲಿ ಇಟ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಇಟ್ಕೊಳ್ಳಿ. ನೋಡಿ, ಈ ಪದಾರ್ಥಗಳು ಮನೆಯಲ್ಲಿ ಇನ್ನೇನು ಅಂದರೆ ಈಗ ನಾನು ಹೇಳ್ಕೊಟ್ಟಂತಹ ಕೆಲವೊಂದು ಪದಾರ್ಥಗಳು ಮನೆಯಲ್ಲಿ ಖಾಲಿ ಆಗ್ತಾ ಇದೆ ಅಂತ ಅನ್ನುವಾಗಲೇ ಅದನ್ನ ನಾವು ತಂದು ಇಟ್ಕೊಳ್ಬೇಕಾಗುತ್ತೆ. ಅಂದರೆ ಇಟ್ಕೊಂಡ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಈ ರೀತಿ ಆಹಾರ ಧಾನ್ಯದ ಕೊರತೆ ಮನೆಯಲ್ಲಿ ಬರಬಾರ್ದು ಅಂತ ಅಂದರೆ, ಮನೆಯಲ್ಲಿ ದಾರಿದ್ರ್ಯ ಸಮಸ್ಯೆ
ಇದೆ ಅಂತ ಹೇಳಿ ನಮಗೆ ಹಿರೀಕರು ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ಮನೆಯಲ್ಲಿ ಹಣ ಕೈಯಲ್ಲಿ ನಿಲ್ತಾ ಇಲ್ಲ, ನಮಗೆ ಯಾವುದೋ ಒಂದು ಮುಖಾಂತರವಾಗಿ ಮನೆಯಲ್ಲಿ ದಾರಿದ್ರ್ಯತೆ ಪ್ರವೇಶವಾಗಿದೆ ಅಂತೇಳಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಹಾಗೆ ಅಡುಗೆ ಮನೆ ಅಂತ ಅನ್ನೋದು ಲಕ್ಷ್ಮಿ ಇರುವಂತಹ ಒಂದು ಜಾಗ ಅಲ್ವಾ. ಹಾಗೆ ನಾವು ಅಲ್ಲಿ ಅಗ್ನಿದೇವನನ್ನು ಪೂಜಿಸ್ತೀವಿ. ನಿತ್ಯ ನಾವು ಗ್ಯಾಸ್ ಸ್ಟವ್ನ ಕ್ಲೀನ್ ಮಾಡ್ಕೋತಾ ಇರಬೇಕು. ಪ್ರತಿನಿತ್ಯನೂ ಸಹ ಗ್ಯಾಸ್ ಸ್ಟವ್ನ ನಾವು ಕ್ಲೀನ್ ಮಾಡ್ಕೋತಾ ಇರಬೇಕು. ಸಿಂಕ್ನಲ್ಲಿ ಪಾತ್ರೆಗಳನ್ನು ಹಾಗೆ ಇಡಬಾರ್ದು. ಇನ್ನೇನು ನಾವು ಮಲಗ್ತಾ ಇದ್ದೀವಿ ಅನ್ನುವಂತಹ ಸಂದರ್ಭದಲ್ಲಿ ಪಾತ್ರೆಗಳನ್ನ ಅಲ್ಲಲ್ಲೇ ನಾವು ತೊಳ್ಕೊಬೇಕಾಗತ್ತೆ. ತೊಳೆದು ಇಡೋದ್ರಿಂದ ದಾರಿದ್ರ್ಯ ದೇವತೆ ದೂರ ಆಗ್ತಾಳೆ ಅಂತಲೇ ಹೇಳ್ಬೋದು. ರಾತ್ರಿಯ ಸಮಯದಲ್ಲಿ ಸಿಂಕ್ನಲ್ಲಿ ಪಾತ್ರೆಗಳನ್ನ ಹಾಗೆ ಇಟ್ಟು ಮಲಗುವುದಾದರೆ ಮನೆಯಲ್ಲಿ ದಾರಿದ್ರ್ಯ ಸಮಸ್ಯೆ ಉಂಟಾಗುತ್ತೆ ಅಂತ ಹೇಳಲಾಗುತ್ತೆ. ಹಾಗೆ ಅಡುಗೆ ಮನೆಯನ್ನು ನಾವು ಆದಷ್ಟು ಶುಭ್ರವಾಗಿ ಇಟ್ಕೊಳ್ಬೇಕು. ದವಸ ಧಾನ್ಯಗಳು ಮನೆಯಲ್ಲಿ ಇರಬೇಕು ಅಂತ ಹೇಳ್ತಾರೆ. ಇರಬೇಕು ಅಂತ ಹೇಳ್ತೀವಿ. ಒಂದು ಮನೆ ಅಂತ ಅಂದಮೇಲೆ ಅಲ್ಲಿ ಅಡುಗೆ ಮನೆ ಪ್ರಧಾನವಾಗಿರುತ್ತೆ ಅಲ್ವಾ. ಅಡುಗೆ ಮನೆಯಲ್ಲಿ ಕೊಳೆತಂತಹ ಆಹಾರ ಪದಾರ್ಥಗಳನ್ನ ನಾವು ಬಿಡುವಂಥದ್ದಾಗಿರ್ಬೋದು. ಅಂದರೆ ಹಾಗೆ ಅಡುಗೆ ಮಾಡಿ ಆಹಾರ ಕೊಳೆಯುವ ಸ್ಥಿತಿಗೆ ಬಂದರೂ ಸಹ ಅದನ್ನ ನಾವು ತೆಗೆದು ಹಾಕ್ತೇನೆ ಅಲ್ಲೇ ಇಡುವಂಥದ್ದಾಗಿರ್ಬೋದು. ಸಿಂಕ್ನಲ್ಲಿ ಪಾತ್ರೆಗಳನ್ನ ನಾವು ಕೊಳೆಯುವ ರೀತಿಯಲ್ಲಿ ಇಟ್ಕೊಳ್ಳುವಂಥದ್ದಾಗಿರ್ಬೋದು. ಈ ರೀತಿಯೆಲ್ಲ ನಾವು ಮಾಡೋಕ್ಕೋಗ್ಬಾರ್ದು. ಆದಷ್ಟು ಆ ಕೆಲಸಗಳನ್ನ ನಾವು ಅಲ್ಲಲ್ಲೇ ಮುಗಿಸ್ಕೊತಾ ಇರಬೇಕು. ಹಾಗೆ ಆಹಾರ ಪದೇ ಪದೇ ಸೀಸುವಂಥದ್ದಾಗಿರ್ಬೋದು, ಹಾಲನ್ನು ನಾವು ಸೀಸುವಂಥದ್ದಾಗಿರ್ಬೋದು, ಈ ರೀತಿಯೂ ಸಹ ನಾವು ಮಾಡೋಕ್ಕೋಗ್ಬಾರ್ದು. ನೋಡಿ, ನಂತರ ನಾನಿಲ್ಲಿ ನಿಮಗೆ ಕಪ್ಪು ಸಾಸಿವೆನ ತೋರಿಸ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ಇಲ್ಲಿ ನಮಗೆ ಕಪ್ಪು ಸಾಸಿವೆ ಬೇಕಾಗುತ್ತೆ. ಈ ಕಪ್ಪು ಸಾಸಿವೆನ ನಾವು ಎಷ್ಟು ತಗೋಬೇಕು ಅಂತ ಹೇಳಿದ್ರೆ ನೋಡಿ, ಇಷ್ಟು ತಗೊಳ್ಳಿ. ಅಂದರೆ ಒಂದೇ ಒಂದು ಚಿಟಿಕೆಯಾದಷ್ಟು ಕಪ್ಪು ಸಾಸಿವೆನ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ನೋಡಿ, ನಾವಿಲ್ಲಿ ಸಾಸಿವೆನ ನಾವು ಒಂದು ಚಿಟಿಕೆಯಾದಷ್ಟು ಸಾಸಿವೆನ ನಾವಿಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಚಿಟಿಕೆಯಾದಷ್ಟು ಸಾಸಿವೆನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಸಾಸಿವೆ ಅಂತಂದರೆ ಮನೆಯಲ್ಲಿರುವಂಥ ದೋಷನ ನಿವಾರಣೆ ಮಾಡುತ್ತೆ. ಹಾಗಾಗಿ ನಾನಿಲ್ಲಿ ಸಾಸಿವೆನ ತೆಗೆದುಕೊಂಡಿದ್ದೀನಿ ಫ್ರೆಂಡ್ಸ್. ಹಾಗೆ ಅನ್ನನ ಸೀಸುವಂಥದ್ದಾಗಿರ್ಬೋದು, ಒಟ್ಟಾರೆಯಾಗಿ ಆಹಾರ ಪದಾರ್ಥಗಳೆಲ್ಲವನ್ನು ಸೀಸಬಾರ್ದು. ಹಾಗೆ ಆ ರೀತಿ ನಾವು ಅಡುಗೆ ಮನೆಯಲ್ಲಿ ನಾವು ನೋಡ್ಕೋಬೇಕಾಗುತ್ತೆ. ಇನ್ನೇನು ನಾವು ರಾತ್ರಿ ಮಲಗ್ತಾ ಇದ್ದೀವಿ ಅಂತ ಅಂದಾಗ ಪಾತ್ರೆಯಲ್ಲಿ ಸ್ವಲ್ಪ ಆಹಾರ ಇಟ್ಟು ಮಲಗುವಂಥದ್ದು. ಪೂರ್ತಿಯಾಗಿ ಅದನ್ನ ಖಾಲಿ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂತಂದರೆ ನಮ್ಮ ಹಿರೀಕರು ಅಂದರೆ ಸ್ವಲ್ಪ ಆಹಾರ ಇಟ್ಟು ನಾವು ಮಲಗುವಂಥದ್ದು. ಪೂರ್ತಿಯಾಗಿ ಅದನ್ನು ತೊಳೆದು ಮಲಗುವಾಗಿಲ್ಲ. ಹೀಗೆ ಒಂದಷ್ಟು ನಿಯಮಗಳನ್ನು ನಾವು ಸಣ್ಣ ಪುಟ್ಟ ನಿಯಮಗಳನ್ನು ಅನುಸರಿಸ್ಕೊತಾ ಇರಬೇಕಾಗುತ್ತೆ ಫ್ರೆಂಡ್ಸ್. ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ನಾವು ಆದಷ್ಟು ಇಂಥ ನಿಯಮಗಳನ್ನ ನಾವು ಮನೆಯಲ್ಲಿ ಅನುಸರಿಸ್ಕೊತಾ ಹೋಗಬೇಕಾಗುತ್ತೆ ಅಲ್ವಾ. ಹಾಗಾಗಿ ಹಾಗಂತ ಹೇಳಿ ನಮಗೆ ಪುರಾಣದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಪದೇ ಪದೇ ಹಾಲನ್ನ ಉಕ್ಕಿಸಿ ಸುರಿಸುವಂಥದ್ದು, ಅನ್ನ ಸೀಸುವಂಥದ್ದು, ಈ ರೀತಿ. ಅಂದರೆ ಆಮೇಲೆ ಹಿರೀಕರು ಈ ಥರ ಎಲ್ಲ ಮಾಡೋದ್ರಿಂದ ಹಿರೀಕರು ಏನು ಮಾಡ್ತಾರೆ ಹೇಳಿ, ಅವ್ರಿಗೆ ವಿಷಯ ಇದು ಗೊತ್ತಾದ ತಕ್ಷಣ ಹಿರೀಕರು ಮನೇಲಿ ದೊಡ್ಡವ್ರು ಇರ್ತಾರಲ್ವ, ಅವರು ಅನ್ನ ಸೀಸ್ಬಿಟ್ಟ ಹಾಲು ಉಕ್ಕಿ ಸುರಿಸ್ತಾ ಇದೆಯಾ ಅಂತ ಬೈತಾ ಇರ್ತಾರೆ. ಹೀಗೆ ಮಾಡಿದ್ರೆ ಮನೆಗೆ ದಾರಿದ್ರ್ಯತೆ ಬರುತ್ತೆ ಅಂತ ಹೇಳಿದ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಮನೆಗೆ ದಾರಿದ್ರ್ಯ ಬಂದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಅವಘಡಗಳು. ಫ್ರೆಂಡ್ಸ್, ನೋಡಿ, ನಂತರ ನಾವು ಇದಕ್ಕೆ ಸ್ವಲ್ಪ ಕುಂಕುಮನ ತೆಗೆದುಕೊಳ್ಬೇಕಾಗುತ್ತೆ. ನಾನಿಲ್ಲಿ ನೋಡಿ ನಿಮಗೆ ಕುಂಕುಮನ ತೋರಿಸ್ತಾ ಇದ್ದೀನಿ. ಈ ಕುಂಕುಮನ ನಾವು ನೋಡಿ, ಈ ರೀತಿ ಇರುವಂತಹ ಕುಂಕುಮನ ಒಂದು ಚಿಟಿಕೆಯಾದಷ್ಟು ಕುಂಕುಮನ ತೆಗೆದುಕೊಳ್ಳಿ. ಇದನ್ನು ನಾವು ನೋಡಿ, ಉಪ್ಪಿದೆಯಲ್ವ, ಈ ಉಪ್ಪಿನ ಮೇಲೆ ಈ ರೀತಿ ನಾವು ಹಾಕಬೇಕಾಗುತ್ತೆ. ನೋಡಿ, ಈ ರೀತಿ ಕುಂಕುಮನ ಇದರ ಮೇಲೆ ಹಾಕ್ಕೊಳ್ಳಿ. ಒಂದು ಚಿಟಿಕೆಯಾದಷ್ಟು ಕುಂಕುಮನ ಇದ್ರ ಮೇಲೆ ಹಾಕ್ಕೊಳ್ಳಿ. ಅಂದರೆ ಅವಘಡಗಳು ಸಂಭವಿಸುತ್ತದೆ ಅಂತಂದರೆ ಏನಾದರೂ ಅಗ್ನಿ ದುರಂತ ನಡೆಯುವಂಥದ್ದಾಗಿರ್ಬೋದು, ಇನ್ನೇನಾದರೂ ನಾವು ಮನೆಯಲ್ಲಿ ಕೆಟ್ಟದಾಗುವಂಥದ್ದಾಗಿರ್ಬೋದು, ಈ ರೀತಿ ಆಗ್ತಾನೇ ಇರುತ್ತೆ ಅಂತ ನಮಗೆ ಹಿರೀಕರು ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅಲ್ವಾ ಫ್ರೆಂಡ್ಸ್. ಇಂತಹ ಅಡುಗೆ ಮನೆಯಲ್ಲಿರುವಂತಹ ದಾರಿದ್ರ್ಯ ದೂರ ಮಾಡ್ಕೊಳ್ಬೇಕು. ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿನ ತಂದುಕೊಳ್ಬೇಕು, ಸಿರಿ ಸಂಪತ್ತನ್ನ ತಂದುಕೊಳ್ಬೇಕು ಅಂತಂದರೆ ಇದೊಂದು ಪರಿಹಾರನ ನೀವು ಮಾಡ್ಕೊಳ್ಳೇಬೇಕು. ಸುಲಭವಾಗಿ ಮಾಡ್ಕೊಳ್ಳುವಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರನ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಾಡ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ, ರಾತ್ರಿ ಇನ್ನೇನು ಮಲಗ್ತಾ ಇದ್ದೀವಿ ಅನ್ನೋ ಸಮಯದಲ್ಲಿ ಮಾಡ್ಕೊಳ್ಳುವಂತಹ ಪರಿಹಾರ. ಶುಕ್ರವಾರ ಒಂದಷ್ಟು ನೀತಿ ನಿಯಮಗಳನ್ನ ನೀವು ಅನುಸರಿಸ್ಕೊಳ್ಳೋದ್ರಿಂದ ನಿಮ್ಮ ಸಂಕಷ್ಟಗಳಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಆಷಾಢ ಮಾಸದಲ್ಲಿ ಲಕ್ಷ್ಮಿನ ನಾವು ಆರಾಧನೆ ಮಾಡ್ತೀವಿ.
ಲಕ್ಷ್ಮಿನ ಆರಾಧನೆ ಮಾಡ್ತೀವಿ. ಲಕ್ಷ್ಮಿನ ಆರಾಧನೆ ಮಾಡಿಕೊಂಡು ನಾವು ಫ್ರೆಂಡ್ಸ್ ನೋಡಿ, ಈ ರೀತಿ ನಾವು ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ಲಕ್ಷ್ಮಿನ ನಾವು ಮುಖ್ಯವಾಗಿ ಆಕರ್ಷಣೆ ಮಾಡ್ಕೋಬೇಕು. ಲಕ್ಷ್ಮಿನ ನಾವು ಆಕರ್ಷಣೆ ಮಾಡಿಕೊಂಡ್ರೆ ಮಾತ್ರ ನಮ್ಮ ಮನೆಯಲ್ಲಿರುವಂಥ ಸಕಲ ಸಂಕಷ್ಟಗಳು ಸಹ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಂತರ ನಾವಿಲ್ಲಿ ಒಂದು ಚಿಟಿಕೆಯಾದಷ್ಟು ನೋಡಿ, ಇಲ್ಲಿ ನಾನಿಲ್ಲಿ ಅರಿಶಿನ ನಾನಿಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ಅಂದರೆ ಕುಂಕುಮನ ಈ ಕಲ್ಲುಪ್ಪು ಜೊತೆ ಹಾಕ್ತಾವೆ ಅಲ್ವಾ. ನಂತರ ಅರಿಶಿನ ನಾವು ಒಂದು ಚಿಟಿಕೆಯಾದಷ್ಟು ಅರಿಶಿನ ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ಅರಿಶಿನ ನಾವು ಈ ರೀತಿ ಒಂದಷ್ಟು ತಂತ್ರಗಳನ್ನ ನಾವು ಮನೆಯ ಗೃಹಿಣಿ ತಿಳ್ಕೊಂಡು ನಾವು ಅನುಸರಿಸ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿ ಯಾವತ್ತಿಗೂ ಸಹ ಹಣಕಾಸಿನ ಸಮಸ್ಯೆ ಬರಲ್ಲ, ದಾರಿದ್ರ್ಯತೆಯ ಸಮಸ್ಯೆ ದೂರ ಆಗುತ್ತೆ ಅಂತ ನಮಗೆ ಹೇಳಲಾಗುತ್ತೆ. ಹೀಗೆ ಹಣಕಾಸನ್ನು ವೃದ್ಧಿಸ್ಕೊಂಡು ದಾರಿದ್ರ್ಯತೆಯನ್ನು ದೂರ ಮಾಡ್ಕೊಳ್ಬೇಕು ಅಂತಂದರೆ ಕೆಲಸ ಕಾರ್ಯಗಳನ್ನು ಮುಗಿಸಿ ಅಡುಗೆ ಮಾಡಿಕೊಂಡು ಊಟ ಎಲ್ಲವನ್ನು ಮುಗಿಸಿ ಎಲ್ಲವನ್ನು ಅಂದರೆ ಅಡುಗೆ ಮನೆಯನ್ನು ಶುಭ್ರಗೊಳಿಸಿ ನಂತರ ಈ ಒಂದು ಪರಿಹಾರನ ಇನ್ನೇನು ಹೋಗಿ ಮಲಗ್ತಾ ಇದ್ದೀವಿ ಅನ್ನುವಂಥ ಸಮಯದಲ್ಲಿ ಇದೊಂದು ಚಿಕ್ಕ ತಂತ್ರ ಪರಿಹಾರನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಅದ್ಭುತವಾದಂತಹ ಇದೊಂದು ಚಿಕ್ಕ ತಂತ್ರ ಪರಿಹಾರ ಅಂತಲೇ ನಾವು ಹೇಳ್ಬೋದು. ಈ ಪರಿಹಾರ ಬಹಳ ಸುಲಭವಾಗಿ ಮಾಡಿಕೊಳ್ಳುವಂತಹ ಪರಿಹಾರ. ನೋಡಿ, ನಾನು ಒಂದು ಪ್ಲೇಟ್ ತೊಗೊಂಡೆ, ಅದಕ್ಕೆ 1-2 ಸ್ಪೂನಷ್ಟು ಕಲ್ಲುಪ್ಪನ್ನ ಸೇರಿಸಿದ್ದೀನಿ. ಕಲ್ಲುಪ್ಪು ದಾರಿದ್ರ್ಯತೆ ಅಂತ ಅನ್ನೋದನ್ನ ನೋಡಿ, ನೀವು ಇಲ್ಲಿ ಪ್ಲೇಟ್ನ ತೊಗೋಬೋದು, ಇಲ್ಲ ನೋಡಿ ಈ ರೀತಿ ಇರುವಂತಹ ಒಂದು ಪ್ಲಾಸ್ಟಿಕ್ ಪ್ಲೇಟ್ನ ತೆಗೆದುಕೊಳ್ಬೋದು. ಅದ್ರ ಜೊತೆಗೆ ಪ್ಲಾಸ್ಟಿಕ್ ಪ್ಲೇಟು ಇಲ್ಲ, ಸ್ಟೀಲ್ ಪ್ಲೇಟು ಇಲ್ಲ ಅಂತಂದರೆ ನೀವು ಬೇಕಾದ್ರೆ ಒಂದು ಕಾಗದ ಅಂದರೆ ಒಂದು ಹಾಳೆ ಅಂದರೆ ಅಂಡ್ರುಲ್ ಹಾಳೆನೂ ಸಹ ನೀವು ತೆಗೆದುಕೊಳ್ಬೋದು. ನೋಡಿ, ಕಲ್ಲುಪ್ಪು ದಾರಿದ್ರ್ಯತೆಯನ್ನು ನಿವಾರಣೆ ಮಾಡುತ್ತೆ. ಆಮೇಲೆ ಧನಾಕರ್ಷಣೆ ಮಾಡುವಂತಹ ಶಕ್ತಿ ಈ ಕಲ್ಲುಪ್ಪಿಗಿದೆ ಅಂತಲೇ ಹೇಳ್ಬೋದು. ಲಕ್ಷ್ಮಿಗೆ ಪ್ರೀತಿಕಾರಕವಾದಂತಹ ಪದಾರ್ಥ, ಲಕ್ಷ್ಮಿಯ ಸಂಕೇತ ಅಂತಲೇ ನಾವು ಇಲ್ಲಿ ತಿಳಿಸಲಾಗುತ್ತೆ. ಫ್ರೆಂಡ್ಸ್ ನೋಡಿ, ಕಲ್ಲುಪ್ಪನ್ನ ಲಕ್ಷ್ಮಿಗೆ ಹೋಲಿಸ್ತೀವಿ ಅಲ್ವಾ. ಲಕ್ಷ್ಮಿಗೆ ಪ್ರೀತಿಕಾರಕವಾದಂತಹ ಒಂದು ವಸ್ತು ಅಂತಲೂ ಸಹ ನಾವಿಲ್ಲಿ ಹೇಳ್ಬೋದು ಅಲ್ವಾ. ದೃಷ್ಟಿ ದೋಷನ ನಿವಾರಣೆ ಮಾಡುತ್ತೆ. ಮಂತ್ರಗಳನ್ನ ನಿವಾರಣೆ ಮಾಡಿಕೊಳ್ಬೇಕು ಅಂತಂದರೆ ಕಲ್ಲುಪ್ಪು ಬಹಳ ಮುಖ್ಯವಾದಂತಹ ಪಾತ್ರನ ವಹಿಸುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಫ್ರೆಂಡ್ಸ್. ಹಾಗಾಗಿ ನಾವಿಲ್ಲಿ ಕಲ್ಲುಪ್ಪನ್ನ ತೆಗೆದುಕೊಳ್ಳಿ. ಇದ್ರ ಜೊತೆಗೆ ಸ್ವಲ್ಪ ಅರಿಶಿನ ನಾನು ನಿಮಗೆ ಸೇರಿಸಿದ್ದೀನಿ ಅಲ್ವಾ. ಈ ಅರಿಶಿನೂ ಸಹ ನೀವು ತೆಗೆದುಕೊಳ್ಬೇಕಾಗುತ್ತೆ. ಮತ್ತು ಕುಂಕುಮನೂ ಸಹ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ ಅಲ್ವಾ. ಕುಂಕುಮನೂ ಸಹ ನೀವು ಇದಕ್ಕೆ ಅಂದರೆ ಈ ಕಲ್ಲುಪ್ಪಿನ ಮೇಲೇ ನೀವು ಹಾಕ್ಕೊಳ್ಳಿ, ಈ ಪಕ್ಕಕ್ಕೆಲ್ಲ ಹಾಕೊಳಕ್ಕೆ ಹೋಗಬೇಡಿ. ಈ ಕಲ್ಲುಪ್ಪಿನ ಮೇಲೇ ನೀವು ಹಾಕ್ಕೊಳ್ಳಿ. ಹಾಕ್ಕೊಂಡು ಇದ್ರ ಜೊತೆಗೆ ನೀವು ಇನ್ನೂ ಒಂದು ಪದಾರ್ಥವನ್ನು ಅಂದರೆ ವಸ್ತುವನ್ನು ತೋರಿಸ್ತೀನಿ. ನೋಡಿ, ನಾನಿಲ್ಲಿ ನಿಮಗೆ ಒಣ ಮೆಣಸಿನಕಾಯಿನ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಒಣ ಮೆಣಸಿನಕಾಯಿನ ನೀವು 2 ಒಣ ಮೆಣಸಿನಕಾಯಿನ ನೀವು ಹಾಕ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿ 2 ಒಣ ಮೆಣಸಿನಕಾಯಿನ ನೀವು ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ನಾನಿಲ್ಲಿ ನಿಮ್ಗೆ ಒಣ ಮೆಣಸಿನಕಾಯಿನ ತೋರಿಸ್ತಾ ಇದ್ದೀನಿ ಅಲ್ವಾ. 2 ಒಣ ಮೆಣಸಿನಕಾಯಿನ ಇದಕ್ಕೆ ನೀವು ಸೇರಿಸ್ಕೊಳ್ಳಿ. ಸ್ವಲ್ಪ ಇದ್ರ ಜೊತೆಗೆ ನೀವು ಸ್ವಲ್ಪ ನೋಡಿ, ನಾನಿಲ್ಲಿ ನಿಮಗೆ ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. ಸಾಸಿವೆನ ನಾನಿಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಸಾಸಿವೆ ನಿಮ್ಮಲ್ಲಿರುವಂತಹ ದೃಷ್ಟಿ ದೋಷನ ನಿವಾರಣೆ ಮಾಡುವಂಥ ಒಂದು ಶಕ್ತಿ ಈ ಸಾಸಿವೆಗಿದೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಯಾವುದೇ ರೀತಿಯಂತಾದಂತಹ ಮನೆಯಲ್ಲಿ ಮಾಟ ಮಂತ್ರ ವ್ಯಾಜ್ಯ ಇದ್ದರೂ ಕೂಡ ಅಗೋಚರ ದುಷ್ಟ ಶಕ್ತಿಗಳು ಮನೆಯಲ್ಲಿ ಇದ್ದರೆ ಸಾಸಿವೆ ಅದೆಲ್ಲವನ್ನು ಹೊರಗೆ ಹಾಕುವಂಥ ಶಕ್ತಿನ ಹೊಂದಿದೆ ಅಂತಲೇ ಹೇಳ್ಬೋದು. ದೃಷ್ಟಿ ದೋಷವನ್ನು ನಿವಾರಣೆ ಮಾಡುತ್ತೆ. ಮನೆಗೆ ಬಂದಿರುವಂಥ ದೋಷನ ನಿವಾರಣೆ ಮಾಡಿಕೊಳ್ಳಲು ಈ 2 ಕೆಂಪು ಮೆಣಸಿನಕಾಯಿನ ತೆಗೆದುಕೊಳ್ಳಿ. ಮತ್ತು ಇದು ನೋಡಿ, ಇಲ್ಲಿ ನಾನು ನಿಮಗೆ ಸಾಸಿವೆಯನ್ನು ಸಹ ನಿಮಗೆ ತೋರಿಸ್ತಾ ಇದ್ದೀನಿ. 1 ಚಿಟಿಕೆ ಆದಷ್ಟು ಸಾಸಿವೆಯನ್ನು ಸಹ ನೀವು ಇಲ್ಲಿ ತೆಗೆದುಕೊಳ್ಳಿ. ನಂತರ ನೀವು ಕಾಳು ಮೆಣಸನ್ನ ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಕಾಳು ಮೆಣಸು ನಿಮಗೆ ಒಂದು 4-5 ಕಾಳು ಮೆಣಸನ್ನ ನೀವು ತೆಗೆದುಕೊಳ್ಳಿ. ಅಂದರೆ ಬೇಕು ಅಂತಂದರೆ 4-5 ಕಾಳು ಮೆಣಸನ್ನ ತೆಗೆದುಕೊಳ್ಳಿ. ಇಲ್ಲ ಅಂತಂದರೆ ನೀವು ಅದನ್ನ ಸ್ಕಿಪ್ ಮಾಡ್ಕೋಬೋದು. ಫ್ರೆಂಡ್ಸ್ ನೋಡಿ, ಇಷ್ಟೇ ಫ್ರೆಂಡ್ಸ್ ನಮಗೆ ಬೇಕಾಗಿರೋದು. ಒಂದು ಕಲ್ಲುಪ್ಪು, ಅರಿಶಿನ, ಕುಂಕುಮ, ಇದೊಂದು ಪಲವೆಲೆ ಅಂತಂದರೆ ಮಾತೆ ಮಹಾಲಕ್ಷ್ಮಿಗೆ ತುಂಬಾ ಪ್ರೀತಿಕಾರಕ. ಪಲವೆಲೆ ಮನೆಯಲ್ಲಿರುವಂತಹ ನೆಗೆಟಿವ್ ಅಂಶನ ಹೋಗಲಾಡಿಸುತ್ತೆ. ಹಾಗಾಗಿ ನಾವಿಲ್ಲಿ ಪಲವೆಲೆನ ತೆಗೆದುಕೊಳ್ಳೋಣ. ಪಲವೆಲೆ ಇಲ್ಲ ಅಂತಂದ್ರೂ ಬೇಕಾದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು. ನೋಡಿ, ಇಷ್ಟೇ ನಮಗೆ ಬೇಕಾಗಿರೋದು ಫ್ರೆಂಡ್ಸ್. ನೋಡಿ, ಬೇರೆ ಏನೂ ನಮಗೆ ಬೇಡ. ನೋಡಿ, ಕೊನೆಯದಾಗಿ ನಾನು ನಿಮಗೆ ಒಂದು ವಸ್ತುವನ್ನು ತೋರಿಸ್ತೀನಿ. ಅಂದರೆ ಆ ವಸ್ತು ನನ್ನ ಹತ್ರ ಇಲ್ಲ, ಹಾಗಾಗಿ ನಾನು ನಿಮಗೆ ಅದನ್ನ ಹೇಳ್ತೀನಿ. ನೀವು ಕಣ್ಣಿಗೆ ಹಾಕುವಂತಹ ಕಾಡಿಗೆನ ಬೇಕಾದ್ರೆ ನೀವು ತೆಗೆದುಕೊಳ್ಬೋದು. ಇಲ್ಲ ಮನೆಯಲ್ಲಿ ಇದ್ದಿಲು ಇದೆ ಅಂತಂದರೆ ಒಂದು ತುಂಡಾದಂತಹ ಒಂದು ಇದ್ದಿಲನ್ನ ತೆಗೆದುಕೊಳ್ಳಿ. ಇದ್ದಿಲು ಇಲ್ಲ ಅಂತ ಅಂದರೆ ನೀವು ಬೇಕಾದರೆ ಒಂದು ನೋಡಿ, ಈ ರೀತಿ ಇರುವಂಥ ನೋಡಿ, ನಾನಿಲ್ಲಿ ಕಲ್ಲುಪ್ಪನ್ನ ತೋರಿಸ್ತಾ ಇದ್ದೀನಿ ಅಲ್ವಾ. ಈ ಕಲ್ಲುಪ್ಪಿಗೆ ನಿಮಗೆ ಕಣ್ಣಿಗೆ ಹಾಕುವಂತಹ ಕಾಡಿಗೆನೂ ಇಲ್ಲ, ಮತ್ತು
ಇದ್ದಿಲೂ ಸಹ ಇಲ್ಲ ಅಂತಂದರೆ ಈ ಕಲ್ಲುಪ್ಪನ್ನ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ಕಪ್ಪು ಬಣ್ಣವನ್ನು ಹಾಕಿ ಮಿಕ್ಸ್ ಮಾಡಿ, ಆಗ ಇದು ಕಪ್ಪು ಬಣ್ಣದ ಕಲ್ಲುಪ್ಪಾಗುತ್ತೆ ಅಲ್ವಾ, ಅದನ್ನು ಬೇಕಾದ್ರೆ ನೀವು ತೆಗೆದುಕೊಂಡು ನೋಡಿ, ಇಷ್ಟೇ ನಿಮಗೆ ಬೇಕಾಗಿರೋದು. ಇದೆಲ್ಲವನ್ನು ಸಹ ನೀವು ಈ ರೀತಿ ತಟ್ಟೆಗೆ ಹಾಕ್ಕೊಂಡು ನಂತರ ಇಷ್ಟೇ ಫ್ರೆಂಡ್ಸ್ ನಿಮಗೆ ಬೇಕಾಗಿರೋದು. ಇದಕ್ಕೆ ಜಾಸ್ತಿ ದುಡ್ಡು ಖರ್ಚಾಗಲ್ಲ, ಜಾಸ್ತಿ ನಿಮಗೆ ಟೈಮೂ ಸಹ ನಿಮಗೆ ಬೇಕಾಗಿಲ್ಲ. ಇಷ್ಟು ಪದಾರ್ಥಗಳನ್ನ ತೆಗೆದುಕೊಂಡು ನೀವು ಇದನ್ನು ಒಂದು ಕಾಳು ಕಲ್ಲುಪ್ಪನ್ನ ತೆಗೆದುಕೊಂಡು ಬೇಕಾದ್ರೆ ನೀವು ಬಣ್ಣನೂ ಹಾಕ್ಕೊಂಡು ಮಾಡ್ಕೋಬೋದು ಅಲ್ವಾ. ಇಷ್ಟನ್ನು ಸಹ ತೆಗೆದುಕೊಂಡು ನೀವು ರಾತ್ರಿ ಇನ್ನೇನು ಮಲಗ್ತಾ ಇದ್ದೀವಿ ಅಂತ ಅಂದಾಗ ಗ್ಯಾಸ್ ಸ್ಟವ್ ಕೆಳಗಡೆ ತೆಗೆದುಕೊಂಡು ಹೋಗಿ ಇದನ್ನ ನೀವು ಈ ರೀತಿ ಇಟ್ಬಿಡಿ. ಇಷ್ಟೇ ನೀವು ಮಾಡಬೇಕಾಗಿರೋದು. ಇದನ್ನ ನೀವು ಮಾಡೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಸಕಲ ಸಂಕಷ್ಟದಿಂದನೂ ಸಹ ನಿಮಗೆ ಮುಕ್ತಿ ಸಿಗುತ್ತೆ ಅಂತಲೇ ನಮಗೆ ಶಾಸ್ತ್ರದಲ್ಲಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದರಿಂದ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ, ಹಣಕಾಸು ಮನೆಯಲ್ಲಿ ವೃದ್ಧಿಸುತ್ತೆ. ಅದನ್ನ ಇಷ್ಟು ಪದಾರ್ಥಗಳನ್ನು ಗ್ಯಾಸ್ ಸ್ಟವ್ ಕೆಳಗಡೆ ಇಟ್ಬಿಟ್ಟು ನೀವು ಇದನ್ನು ರಾತ್ರಿ ಇಡೀ ಫುಲ್ಲು ಇದು ಅಲ್ಲೇ ಇರಬೇಕು. ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕೈಕಾಲು ಮುಖ ತೊಳ್ಕೊಂಡು ಬಂದು ಮೊದಲು ನೀವು ಮಾಡಬೇಕಾಗಿರುವಂಥ ಕೆಲಸ ಏನು ಹೇಳಿ? ಬೆಳಿಗ್ಗೆ ಎದ್ದ ತಕ್ಷಣ ನೀವು ಕೈಕಾಲು ಮುಖ ತೊಳ್ಕೊಂಡು ಬಂದು ಈ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಹೋಗಿ ನೀವು ನಿಮ್ಮ ಮನೆ ಹತ್ರ ಇರುವಂತಹ ನಿಮ್ಮ ಮನೆಯಿಂದ ದೂರ ಬಿಸಾಕಬೇಕಾಗುತ್ತೆ. ಇದನ್ನ ಈ ತಟ್ಟೆ ಸಮೇತವಾಗಿ ನೀವು ಬಿಸಾಕಬೇಕಾಗುತ್ತೆ. ಹಾಗಾಗಿ ನೀವು ಈ ತಟ್ಟೆಲಿ ಇಟ್ಟಿದ್ರೆ ನೀವು ಈ ತಟ್ಟೆನ ಬೇಕಾದ್ರೆ ಇದನ್ನೆಲ್ಲವನ್ನು ಹೊರಗಡೆ ಹಾಕಿ ತಟ್ಟೆನ ನೀವು ವಾಶ್ ಮಾಡಿ ಇಟ್ಕೋಬೋದು. ಅಕಸ್ಮಾತ್ ಪೇಪರಲ್ಲಿ ಇಟ್ಕೊಂಡಿದ್ದೀವಿ ಅಂತ ಪೇಪರ್ ಸಮೇತವಾಗಿ ನೀವು ಇದನ್ನ ನಿಮ್ಮ ಮನೆ ಹತ್ರ ಇರುವಂತಹ ಒಂದು ಯಾವುದಾದ್ರೂ ಚರಂಡಿಗಾದರೂ ಆಗಿರ್ಬೋದು, ಇಲ್ಲ ನಿಮ್ಮ ಮನೆ ಹತ್ರ ಇರುವಂತಹ ಯಾವುದಾದ್ರೂ ಒಂದು ಗಿಡದ ಬುಡಕ್ಕಾದರೂ ಸಹ ಆಗಿರ್ಬೋದು, ಹಾಕ್ಬಿಟ್ಟು ನಂತರ ನೀವು ಮನೆಗೆ ಬಂದು ಕೈಕಾಲು ಮುಖ ಎಲ್ಲ ತೊಳ್ಕೊಂಡು ಯಥಾ ಪ್ರಕಾರವಾಗಿ ನೀವು ಮತ್ತೆ ನಿಮ್ಮ ಗ್ಯಾಸ್ ಸ್ಟವನ್ನೆಲ್ಲವನ್ನು ಶುಭ್ರ ಮಾಡಿಕೊಂಡು ನಂತರ ನಿಮ್ಮ ಪ್ರತಿನಿತ್ಯದ ಜೀವನವನ್ನು ಪ್ರತಿನಿತ್ಯದ ಒಂದು ಇದನ್ನು ನೀವು ಮುಂದುವರಿಸಿ ಫ್ರೆಂಡ್ಸ್. ಗ್ಯಾಸ್ ಸ್ಟವ್ನ ಒರೆಸಿ ನಂತರ ನೀವು ಹಾಲು ಕಾಯಿಸೋದಾಗಿರ್ಬೋದು, ಕಾಫಿ ಟೀ ಮಾಡ್ಕೊಳ್ಳೋದಾಗಿರ್ಬೋದು, ಈ ರೀತಿ ನೀವು ಮಾಡ್ಕೊಳ್ಳಿ. ಖಂಡಿತ ಹೇಳ್ತೀನಿ ಫ್ರೆಂಡ್ಸ್, ಇದನ್ನ ನೀವು ಮಾಡಿ ನೋಡಿ, ನೀವು ತುಂಬ ಬದಲಾವಣೆಗಳನ್ನ ನೋಡ್ತೀರಾ ಅಂತಲೇ ಹೇಳ್ಬೋದು. ಸಾಕಷ್ಟು ರೀತಿಯ ಬದಲಾವಣೆಗಳನ್ನ ಗಮನಿಸ್ತೀರಾ. ಹಣಕಾಸು ವೃದ್ಧಿಸುತ್ತೆ, ಐಶ್ವರ್ಯ ವೃದ್ಧಿಸುತ್ತೆ. ಸಾಲ ಬಾಧೆ ಏನಿತ್ತು ಅಂತಂದರೆ ನಿವಾರಣೆ ಆಗುತ್ತೆ. ಒಟ್ಟಾರೆಯಾಗಿ ಹೇಳೋದಾದರೆ ಇಂತಹ ಪರಿಹಾರ ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಅಡುಗೆ ಮನೆಯಲ್ಲಿ ಮಾಡಿಕೊಳ್ಳುವಂತಹ ಪ್ರಧಾನವಾದಂತಹ ಒಂದು ಯೂಸ್ಫುಲ್ ಆದಂಥ ಒಂದು ರೆಮಿಡಿ ಇದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಅದ್ಭುತವಾದಂಥ ಒಂದು ಕೆಲಸನ ಇದು ಮಾಡುತ್ತೆ ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ನೋಡಿದ್ರಲ್ಲ, ನಮಗೆ ಮಾಡ್ಕೊಳ್ಳೋಕ್ಕೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವಂತಹ ಪದಾರ್ಥಗಳು ಇಷ್ಟೇ ಅಂತಲೇ ಹೇಳ್ಬೋದು. ನೋಡಿ, ಚಿಕ್ಕದಾದಂತಹ ಮನೆಯಲ್ಲಿ ಇರುವಂತಹ ಪದಾರ್ಥಗಳನ್ನ ಬಳಸ್ಕೊಂಡು ಮಾಡಿಕೊಳ್ಳುವಂತಹ ಒಂದು ತಂತ್ರ ಪರಿಹಾರ. ಇದರಿಂದ ಹಣಕಾಸು ವೃದ್ಧಿಸುತ್ತೆ, ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ದೂರ ಆಗುತ್ತೆ, ಮನೆಗೆ ಮಾತೆ ಮಹಾಲಕ್ಷ್ಮಿ ಬಂದು ನೆಲೆಸ್ತಾಳೆ, ಅಷ್ಟೈಶ್ವರ್ಯನೇ ಪ್ರಾಪ್ತಿಯಾಗುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆಯಲ್ಲಿ ಕೈಯಲ್ಲಿ ಹಣ ಉಳಿತಾ ಇಲ್ಲ, ಗಂಡ ಹೆಂಡತಿ ನಡುವೆ ಕದನಗಳಾಗ್ತಾ ಇದೆ, ಗಂಡ ಹೆಂಡತಿ ನಡುವೆ ಜಗಳಗಳಾಗ್ತಾ ಇದೆ, ಅತ್ತೆ ಸೊಸೆದೇರ ಜೊತೆ ಜಗಳ ಆಗ್ತಾ ಇದೆ, ನಮಗೆ ನೆಮ್ಮದಿನೇ ಇಲ್ಲ, ನಾವು ಎಷ್ಟು ದುಡಿದ್ರೂ ಕೈಯಲ್ಲಿ ಬಿಡುಗಾಸು ಸಹ ನಿಲ್ತಾ ಇಲ್ಲ ಅಂತಂದರೆ ಖಂಡಿತ ಹೇಳ್ತೀನಿ, ಇದೊಂದು ಪರಿಹಾರನ ನಂಬಿಕೆ ಇಟ್ಟು ಮಾಡಿ ನೋಡಿ. ಇದು ಎಷ್ಟರ ಮಟ್ಟಿಗೆ ನಿಮಗೆ ಎಫೆಕ್ಟ್ ಕೊಡುತ್ತೆ ಅಂತ ಇದನ್ನ ಒಂದು ಸಲ ನಂಬಿಕೆ ಇಟ್ಟು ಮಾಡಿ ನೋಡಿ. ಇದರ ಎಷ್ಟು ಪ್ರಭಾವ ಬೀರುತ್ತೆ ಅಂತ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸ್ತೀರಾ. ಅದ್ಭುತವಾದಂತಹ ಇದೊಂದು ತಂತ್ರ ಪರಿಹಾರ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ. ಪ್ರತಿಯೊಬ್ಬರೂ ಸಹ ಮನೆಯಲ್ಲಿ ಇದನ್ನು ನೀವು ಇವತ್ತು ಆಷಾಢ ಶುಕ್ರವಾರ ಇವತ್ತು ನೈಟು ಸಹ ಮಾಡ್ಕೋಬೋದು, ಇಲ್ಲ ಮಂಗಳವಾರ ಆಗಿರ್ಬೋದು, ಶುಕ್ರವಾರ ಆಗಿರ್ಬೋದು, ಇಲ್ಲ ಅಮಾವಾಸ್ಯೆ ಹುಣ್ಮೆಗಳಲ್ಲೂ ಸಹ ಇದನ್ನ ನೀವು ಮಾಡ್ಕೋಬೋದು. ಇದನ್ನ ಮಾಡ್ಕೊಳ್ಳೋದ್ರಿಂದ ನಿಮಗೆ ಹೆಚ್ಚಿನ ಫಲನೇ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿದ್ರಲ್ಲ, ಆದಷ್ಟು ನೀವು ಒಂದು ಪೇಪರ್ ಮೇಲೆ ಮಾಡಿಕೊಂಡ್ರೂ ಸಹ ನಿಮಗೆ ಒಂದು ಒಳ್ಳೆಯ ಒಂದು ಎಫೆಕ್ಟ್ ಆದಂತಹ ಒಂದು ತಂತ್ರ ಪರಿಹಾರ ಇದು ಅಂತಲೇ ನಮಗೆ ಹೇಳ್ಬೋದು. ಅದ್ಭುತವಾದಂತಹ ಒಂದು ರಿಸಲ್ಟ್ನ ತಂದು ಕೊಡುತ್ತೆ ಇದು. ಹಾಗಾಗಿ ನೋಡಿ, ಇಷ್ಟು ಪದಾರ್ಥಗಳಿದ್ರೆ ಸಾಕು, ಮನೆಯಲ್ಲೇ ಇರುವಂತಹ ಪದಾರ್ಥಗಳು ಅಲ್ವಾ.
ಖಂಡಿತ ಮಾಡಿ ನೋಡಿ, ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊತೀನಿ ಫ್ರೆಂಡ್ಸ್. ನೋಡಿದ್ರಲ್ಲ, ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಪ್ಲೀಸ್ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನ ಶೇರ್ ಮಾಡಿ. ಲೈಫಲ್ಲಿ ನಾವು ಒಬ್ಬರೇ ಚೆನ್ನಾಗಿರೋದು ಬೇಡ ಅಲ್ವಾ, ಪ್ರತಿಯೊಬ್ಬರಿಗೂ ಸಹ ಒಳ್ಳೆಯದಾಗಲಿ, ಪ್ರತಿಯೊಬ್ಬರೂ ಸಹ ನಗ್ನಗ್ತಾ ಚೆನ್ನಾಗಿ ಒಂದು ಒಳ್ಳೆಯ ಜೀವನನ ನಡೆಸಲಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೆಲ್ಲರಿಗೂ ಇಷ್ಟವಾಗುವಂತಹ ಮತ್ತೊಂದು ಹೊಸ ವೀಡಿಯೋ ಜೊತೆ ಮತ್ತೆ ಬರ್ತೀನಿ. ಅಲ್ಲಿ ತನಕನೂ ಬಾಯ್ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.